ವಿಚಾರದಲ್ಲಿ ಸರ್ಕಾರದ ಉತ್ತರ ಏನು? ನಾಳೆ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಉತ್ತರ ಕೊಡಲಿದ್ದಾರೆ. ಈಗಾಗಲೇ ಧರ್ಮಸ್ಥಳ ಕುರಿತಾಗಿ ಸದನದಲ್ಲಿ ಚರ್ಚೆ ಆಗಿದೆ. ಕಲಾಪದಲ್ಲಿ ಸುದೀರ್ಘವಾಗಿ ಉತ್ತರವನ್ನ ಕೊಡಲಿದ್ದಾರೆ ಪರಮೇಶ್ವರ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಬಿಜೆಪಿ ಹೇಳ್ತಾ ಇದೆ. 17 ಪಾಯಿಂಟ್ ಆಗಿದ್ರೂ ಕೂಡ ಎಸ್ಐಟಿಗೆ ಅಲ್ಲಿ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ. ಶವ ಶೋಧವನ್ನ ಮುಂದುವರಿಸಬೇಕಾ ಬೇಡವಾ? ನಾಳೆ ಸದನದಲ್ಲಿ ಪರಮೇಶ್ವರ್ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಕಳೆದ ಹಲವು ತಿಂಗಳುಗಳಿಂದ ಧರ್ಮಸ್ಥಳದ ಮೇಲೆ ಕೇಳಿಬರ್ತಾ ಇರುವಂತಹ ಆರೋಪ, ಕಳೆದ ಕೆಲವು ದಿನಗಳಿಂದ ಧರ್ಮಸ್ಥಳದ ಸುತ್ತ ನಡೀತಾ ಇರುವಂತಹ ಕಾರ್ಯಾಚರಣೆ, ಎಸ್ಐಟಿ ನಡೆಸ್ತಾ ಇರುವಂತಹ ತನಿಖೆ, ಇದರ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆಗಳೆದ್ವು. ಸೋಮವಾರ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಇವೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಲಿದ್ದಾರೆ. ಹಾಗಾದ್ರೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ಉತ್ತರ ಏನಾಗಿರುತ್ತೆ? ಕಲಾಪದಲ್ಲಿ ಸುದೀರ್ಘವಾಗಿ ಉತ್ತರವನ್ನ ಕೊಡಲಿದ್ದಾರೆ ಪರಮೇಶ್ವರ್. ಇಲ್ಲಿ ತನಕ ಧರ್ಮಸ್ಥಳದಲ್ಲಿ ನಡೆದಂತಹ ಕಾರ್ಯಾಚರಣೆ, ಎಸ್ಐಟಿ ನಡೆಸಿದಂತಹ ತನಿಖೆ, ಒಂದು ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡತ್ತೆ ಎಸ್ಐಟಿ. ಜೊತೆಗೆ ಸೋಮವಾರ ಸರ್ಕಾರದ ಉತ್ತರ ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ? ಯಾಕಂದ್ರೆ ಇಲ್ಲಿ ತನಕ ಅನಾಮಿಕ ದೂರುದಾರ ಗುರುತು ಮಾಡಿರೋ 17 ಪಾಯಿಂಟ್ಗಳನ್ನ ಅಗದ್ರೂ ಕೂಡ ಎಸ್ಐಟಿಗೆ ಏನೂ ಅವಶೇಷಗಳು ಸಿಕ್ಕಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಈಗ ಎದ್ದಿದೆ. ಇಲ್ಲಿ ತನಕ ನಡೆದಂತ ಕಾರ್ಯಾಚರಣೆ ಒಂದು ಕಡೆ ಆದ್ರೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಹಾಗಾಗಿ ಸೋಮವಾರ ಹೋಮ್ ಮಿನಿಸ್ಟರ್ ಏನು ಉತ್ತರ ಕೊಡ್ತಾರೆ ಅನ್ನೋದರ ಮೇಲೆ ಎಲ್ಲವೂ ನಿರ್ಧರಿತವಾಗುತ್ತೆ. ಹಾಗಾದ್ರೆ ಒಂದು ಸುದೀರ್ಘವಾದ ಉತ್ತರ ಕೊಡೋದಕ್ಕೆ ಸರ್ಕಾರ ರೆಡಿ ಆಗಿದೆ. ಶ್ವೇತಾ, ಧರ್ಮಸ್ಥಳ ಪ್ರಕರಣ ಈಗಾಗಲೇ ದೇಶಾದ್ಯಂತ ಕುತೂಹಲವನ್ನ ಕೆರಳಿಸಿದೆ. ಸದನದಲ್ಲಿ ಕೂಡ ಈ ಬಗ್ಗೆ ಬಿಜೆಪಿಯ ಸದಸ್ಯರು ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಧರ್ಮಸ್ಥಳದ ಪರ ಮತ್ತೆ ವಿರೋಧ ಎರಡೂ ಕಡೆ ಸಾಕಷ್ಟು ಚರ್ಚೆಗಳು ನಡೆದಿರುವಂತಹ ಈ ಹಂತದಲ್ಲಿ ನಾಳೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನ ಕೊಡಲಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸಿದೆ. ನಾಳೆ ಸರ್ಕಾರದ ಉತ್ತರ ಏನು ಆಗಿರಲಿದೆ ಎಂಬ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಈಗಾಗಲೇ ಬಿಜೆಪಿಯ ಒಂದು ನಿಯೋಗ ಧರ್ಮಸ್ಥಳಕ್ಕೆ ಕೂಡ ತೆರಳಿ ನಾವು ಧರ್ಮಸ್ಥಳದ ಪರವಾಗಿ ಇದ್ದೀವಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಸಾರೋದಕ್ಕೆ ಮುಂದಾಗಿರುವಂತದ್ದು. ಎಸ್ಐಟಿ ಅನಾಮಿಕ ದೂರುದಾರ ನೀಡಿರುವಂತಹ ಎಲ್ಲ ಸ್ಥಳಗಳಲ್ಲೂ ಕೂಡ ಅಗದರೂ ಕೂಡ ಯಾವುದೇ ಮಹತ್ವದ ಸಾಕ್ಷ್ಯಗಳು, ಅಂದ್ರೆ ದೂರುದಾರ ನೀಡಿದಂತಹ ರೀತಿಯಲ್ಲಿ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ. ಒಂದೆರಡು ಕಡೆ ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಸರ್ಕಾರದ ಮುಂದೆ ಸದ್ಯಕ್ಕೆ 2 ಆಯ್ಕೆಗಳು ಇದೆ. ಅಂದ್ರೆ ಈಗಾಗಲೇ ಸಿಕ್ಕಿರುವಂತಹ ಅವಶೇಷಗಳ ಕುರುಹುಗಳು ಅವು ಲ್ಯಾಬ್ನಲ್ಲಿ ಟೆಸ್ಟ್ ಆಗಿ ರಿಪೋರ್ಟ್ ಬರುವವರೆಗೂ ಕೂಡ ಕಾದು ನೋಡುವುದು ಒಂದು ಭಾಗ. ಮತ್ತೊಂದು ಆಯ್ಕೆ ಅಂತಂದ್ರೆ ಸರ್ಕಾರದ ಮುಂದೆ ಇದೀಗ ಎಸ್ಐಟಿಯನ್ನ ವಿಸರ್ಜನೆ ಮಾಡೋದು. ಅಂದ್ರೆ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗ್ತಿದೆ. ಅಂದ್ರೆ ದೂರುದಾರ ನೀಡಿರುವಂತಹ ಎಲ್ಲಾ ಕಡೆಗಳಲ್ಲೂ ಕೂಡ ಅಗದು ನೋಡಿದ್ರು ಕೂಡ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ವಿರೋಧವಾಗಿ ಕೂಡ ಈಗ ಅಭಿಪ್ರಾಯಗಳು ವ್ಯಕ್ತ ಆಗಿದೆ. ಹಾಗಾಗಿ ಸದ್ಯಕ್ಕೆ ಎಸ್ಐಟಿಯನ್ನ ವಾಪಸ್ ಕರೆದುಕೊಂಡು ಮುಂದಿನ ದಿನಗಳಲ್ಲಿ ದೂರುಗಳು ಬರುವಂತ ಸಾಧ್ಯತೆ ಇದೆ. ಆ ರೀತಿ ದೂರುಗಳು ಬಂದಿದ್ದೇ ಆದಲ್ಲಿ ಸ್ಥಳೀಯ ಮಟ್ಟದ ಪೊಲೀಸ್ ಠಾಣೆಗಳಲ್ಲಿ ದೂರುಗಳನ್ನ ಸ್ವೀಕಾರ ಮಾಡಿ ಒಂದು ವೇಳೆ ಗಂಭೀರವಾದ ದೂರುಗಳು ಯಾವುದಾದ್ರೂ ಬಂದ್ರೆ ಆಗ ಮತ್ತೆ ತನಿಖೆಯನ್ನ ಮುಂದುವರಿಸೋದು ಅನ್ನುವಂತ ಒಂದು ಆಯ್ಕೆ ಕೂಡ ಸರ್ಕಾರದ ಮುಂದೆ ಇದೆ. ಹಾಗಾಗಿ ನಾಳೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಏನು ಉತ್ತರ ಕೊಡ್ತಾರೆ? ಈ ನಡುವೆ ಎಸ್ಐಟಿಯಿಂದ ಎಲ್ಲಾ ಮಾಹಿತಿ, ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಸರ್ಕಾರ ಪಡೆದುಕೊಂಡಿದೆ. ಎಸ್ಐಟಿ ಒಂದು ಅಂತಿಮವಾದ ವರದಿಯನ್ನ ಕೂಡ ಕೊಡಬೇಕು. ಎಸ್ಐಟಿಯಿಂದ ಅಂತಿಮವಾದ ವರದಿಯನ್ನ ಈಗಲೇ ಸ್ವೀಕಾರ ಮಾಡ್ತಾರಾ ಅಥವಾ ಸದನ ಮುಗಿದ ಬಳಿಕ ಸ್ವೀಕಾರ ಮಾಡ್ತಾರಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ನಾಳೆ ಗೃಹ ಸಚಿವರು ಧರ್ಮಸ್ಥಳದ ವಿಚಾರವಾಗಿ ಏನು ಉತ್ತರ ಕೊಡ್ತಾರೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಕೂಡ ಈಗಾಗಲೇ ಮೂಡಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.